ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿಲಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ ನಾನು ಕೂಡ ವೀಕ್ಷಿಸ್ತಾ ಇದ್ದೀನಿ, ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಈಗ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವತ್ತು ಜೀನಿ ಸ್ಲಿಮ್ ಬಗ್ಗೆ ಹೇಳೋಣ ಅಂತೇಳಿ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಜೀನಿ ಸ್ಲಿಮ್ ಬಗ್ಗೆ ನಾನು ಬಂದು ಇನ್ಫಾರ್ಮೇಷನ್ ಕೊಟ್ಟಾಗ ತುಂಬ ಜನ ತುಂಬ ಪ್ರಶ್ನೆಗಳನ್ನ ಇನ್ನೂ ಕೂಡ ನಿಮ್ಮ ಡೌಟ್ಸ್ಗಳನ್ನ ಕಮೆಂಟ್ಸಲ್ಲಿ ಹಾಕ್ತಾ ಇದ್ರಿ. ನಮಗೆ ಹೆಲ್ತ್ ಇಶ್ಯೂ ಇದೆ, ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ನಾವು ಬಾಣಂತಿ ಯಾವ ರೀತಿ ತೊಗೋಬೋದಾ, ಬಾಣಂತಿಯರು ತೊಗೋಬೋದಾ, ನಮ್ಗೆ ಇಷ್ಟು ಏಜ್ ಆಗಿದೆ ನಾವು ತೊಗೋಬೋದಾ ಅಂತೆಲ್ಲ ತುಂಬ ಪ್ರಶ್ನೆಗಳನ್ನ ಹಾಕ್ತಾಯಿದ್ರಿ. ಹಾಗಾಗಿ ಬಂದು ನಾನು ಜೀನಿ ಸ್ಲಿಮ್ ಬಗ್ಗೆ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಡೈರೆಕ್ಟ್ ಜೀನಿ ಸ್ಲಿಮ್ ಪ್ರಿಪೇರ್ ಮಾಡ್ತಾರಲ್ಲ ಅವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ತುಂಬ ಪ್ರಶ್ನೆಗಳನ್ನ ಕೇಳಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಎಸ್ಪೆಷಲಿ ಬಾಣಂತಿಯರು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿರ್ತಾರೆ. ದಪ್ಪ ಆಗ್ಬಿಟ್ಟಿದ್ದೀವಿ, ನಾವು ಸಣ್ಣ ಆಗಬೇಕು ಅಂತೇಳಿ ತುಂಬ ಜನ ಬಾಣ್ತಿರು ನಮ್ಗೆ ಪಾಪು ಇದೆ ತೊಗೋಬೋದಾ ಅಂತ ಕಮೆಂಟ್ಸ್ನ ಹಾಕ್ತಾಯಿದ್ರಿ. ಹಾಗಾಗಿ ಈ ಡೌಟ್ಸ್ನೂ ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ. ಬಾಣಂತಿಯರು ಕೂಡ ಜೀನಿ ಸ್ಲಿಮ್ನ ತೊಗೋಬೋದಾ ಅಂದರೆ ಡೆಫಿನೆಟ್ಲಿ ತೊಗೋಬೋದು, ಆದರೆ 3 ತಿಂಗಳು ದಾಟಿರಬೇಕು, 3 ತಿಂಗಳಾದಮೇಲೆ ತೊಗೋಬೋದು ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ 3 ತಿಂಗಳವರೆಗೂ ವೆಯ್ಟ್ ಮಾಡಿ. 3 ತಿಂಗಳಾದಮೇಲೆ ಮಗುಗೂ ಕೂಡ ಚೆನ್ನಾಗಿ ಫೀಡ್ ಮಾಡಿಸ್ಬೋದು, ಮಗುಗೂ ಕೂಡ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಆಗೋಲ್ಲ. ನಾನು ಕೂಡ ಬಾಣಂತನದಲ್ಲೇ ಇದ್ದು ಅಂದರೆ ಪ್ರೆಗ್ನೆನ್ಸಿ ಆ್ಯಂಡ್ ಫೀಡಿಂಗ್ಸ್ ಬಾಣಂತನೆಲ್ಲ ಕಂಪ್ಲೀಟ್ ಆಗಿ ಮಗುಗೆ ಹಾಲು ಕುಡಿಸಿ ಸ್ಟಾಪ್ ಆಗೋವರೆಗೂ ತೊಗೊಳ್ಳಿಲ್ಲ. ಈಗ ನಾನು ತೊಗೊಂಡಿದ್ದು ಯಾಕಂದರೆ ನನ್ನ ಅನಿಸಿಕೆ ಬಂದು ನಾನು ಅಂದ್ಕೊಂಡಿದ್ದೇನೆಂದರೆ, ನಾವೀಗ ಬಾಣಂತಿ ಮಗುಗೆ ಹಾಲು ಕುಡಿಸ್ತಾ ಇರ್ತೀನಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ನಾನು ಯಾವುದೇ ರೀತಿಯಾದಂಥ ಇವಾಗ ವೆಯ್ಟ್ ಲಾಸ್ ಮಾಡೋ ಅವಶ್ಯಕತೆ ಇಲ್ಲ, ಮಗುಗೆ ಫೀಡ್ ಎಲ್ಲ ಸ್ಟಾಪ್ ಮಾಡಿದ್ಮೇಲೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಎಲ್ಲ ತಪ್ಪೋದು ಕ್ರಮೇಣ ಸರಿ ಹೋಗುತ್ತೆ, ಆವಾಗ ತೊಗೊಳ್ಳೋಣ ಅಂತೇಳಿ ನನಗೆ ಅನಿಸಿದ್ದು. ಆವಾಗ ಬಂದು ಅಲ್ಲಿಂದ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಜಾನ್ವರಿಯಿಂದ ತೊಗೊಂಡು ಈಗ 9 ಡೇಸ್ ಆಗಿದೆ ನಾನು ಜೀನಿ ಸ್ಲಿಮ್ನ ತೊಗೊಂಡು. ಈಗ 9 ಡೇಸಿಂದ ತೊಗೊತಾ ಇದ್ದೀನಿ. ನನ್ನ ಹಸ್ಬೆಂಡು ತೊಗೊಂಡು ಈಗಾಗಲೇ ಅವ್ರದ್ದು ಸೆಕೆಂಡ್ ಬಾಟಲ್ ಕಂಪ್ಲೀಟ್ ಆಗಿ ಈಗ 3rd ಬಾಟಲ್ನ ತರಿಸ್ಕೊಂಡಿದ್ದೀವಿ. ಇಬ್ಬರೂ ಕೂಡ ಇವಾಗ 3rd ಬಾಟಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಾನು ಬಂದು 5ರಿಂದ 7 kg ಡ್ರಾಪ್ ಆಗಬೇಕು. ನಾನು ಬಂದು ಎಲ್ಲೋದ್ರೂ ಕೂಡ ದಪ್ಪ ಆಗ್ಬಿಟ್ಟಿಯಾ ಅಂತ ಎಲ್ಲೋದ್ರೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ನನಗೊಂಥರ ಫೀಲ್ ಆಗುತ್ತೆ, ಮುಂಚೆ ಎಲ್ಲ ಸಣ್ಣ ಇದ್ನೇನೋ, ಇವಾಗ ಎಲ್ಲರೂ ಹೀಗೆ ಹೇಳ್ತಾರಲ್ಲ ಅಂತ. ಒಂದು 5ರಿಂದ 7 kgನಾದರೂ ಡ್ರಾಪ್ ಆಗೋಣ ಅಂತೇಳಿ ನಾನು ಜೀನಿ ಸ್ಲಿಮ್ನ ಈಗ ತೊಗೋಬೇಕು ಅಂತೇಳಿ ನಾನು ತೀರ್ಮಾನ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. 9 ಡೇಸಿಂದ ಕೂಡ ತೊಗೊತಾ ಇದ್ದೀನಿ. ಇದ್ರ ಯಾವ ರೀತಿ ಫೀಲ್ ಆಗ್ತಿದೆ ಅಂದರೆ ನನಗೆ ತುಂಬ ಕಂಫರ್ಟಬಲ್ ಆಗಿದ್ದೀನಿ, ಸುಸ್ತಾಗ್ತಾ ಇಲ್ಲ. ಆರಾಮ್ಸೆ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಮಲಗೋವರೆಗೂ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಮಗು ಕೆಲಸ, ಮನೆ ಕೆಲಸ, ಎಲ್ಲನೂ ಕೆಲಸ ನಾನು ಒಬ್ಬಳೇ ಮಾಡಿಕೊಂಡು ಎನರ್ಜೆಟಿಕ್ ಆಗಿ ಓಡಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ತುಂಬ ಎನರ್ಜಿ ಆಗಿದೆ, ತುಂಬ ಚೆನ್ನಾಗಿದೆ, ಕಂಫರ್ಟ್ ಫೀಲ್ ಕೊಡ್ತಾ ಇದೆ. 2.5 kg ಸಣ್ಣ ಆಗಿದ್ದೀನಿ. 9 ಡೇಸ್ಗೆ ಸಣ್ಣ ಆಗಿದ್ದೀನಿ ಅಂದರೆ ನಾನು ಬಂದು ವರ್ಕೌಟ್ನ ಮನೇಲೇ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಕೂಡ ಎಲ್ಲೂ ಜಾಕ್ಗೆ ಹೋಗಲ್ಲ, ನಿಜ ಸುಳ್ಳು ಹೇಳ್ಬಾರ್ದು. ನನಗೆ ಬೆಳಿಗ್ಗೆ ಅಂತೂ ನಿಜವಾಗ್ಲೂ ಆಗಲ್ಲ. ನೈಟ್ ಬಂದು ನನ್ನ ಮಗ ಮಲಗೋದೇ ಲೇಟು. ಮಾರ್ನಿಂಗ್ ಹೋಗಿ ನಾನು ವಾಕ್ ಹೋಗಿ ಬಂದು ಮನೇಲೆಲ್ಲ ಕೆಲಸ ಮಾಡೋದ್ರ ಬದಲು ಇಲ್ಲೇ ವಾಕ್ ಆಗ್ಬಿಟ್ಟಿರುತ್ತೆ. ಬಾಗಿಲು ನೀರು ಹಾಕೋದು, ಒಳಗಡೆ ಕಸ ಗುಡಿಸೋದು, ಕಂಪ್ಲೀಟ್ ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ 1 ನಿಮಿಷ ನಮಗೆ ಟೈಮ್ ಇರಲ್ಲ. ಮಗು ಸ್ಕೂಲ್ಗೆ ಹೋಗೋದ್ರಿಂದ ನನ್ನ ಮಗಳು ಬೆಳಿಗ್ಗೆ A to Z ಕೆಲಸ ಎಲ್ಲ ನಮ್ಮದೇ ಆಗಿರುತ್ತೆ. ನಾನು ಯಾವುದೇ ರೀತಿಯಿಂದ ಮಾರ್ನಿಂಗ್ ವರ್ಕು ಯಾವುದೂ ಮಾಡ್ತಾಯಿಲ್ಲ. ಬಾಣಂತಿಯರು ಕೂಡ ಯಾವುದೇ ರೀತಿಯಾದಂಥ ಎಕ್ಸಸೈಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ಜೀನಿ ಸ್ಲಿಮ್ನ ತೊಗೋಬೋದು. ಮತ್ತು ಏನಾದರೂ ಹೊಟ್ಟೆ ಹಸು ಆಗುತ್ತೆ ಅಂದರೆ ಚಪಾತಿನ ತೊಗೊಳಕ್ಕೆ ಹೇಳಿದ್ದಾರೆ. ಮತ್ತು ಫ್ರೂಟ್ಸು ಮತ್ತು ಸೊಪ್ಪು ತರಕಾರಿ, ಹಸಿರು ಸೊಪ್ಪು ತರಕಾರಿ ಫ್ರೂಟ್ಸ್ನ ತೊಗೊಳಕ್ಕೆ ಹೇಳಿದ್ದಾರೆ. ಬಾಣಂತಿಯರು ಆರಾಮ್ಸೆ ತೊಗೋಬೋದು. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಬಂದು ಹೇಳ್ಬಿಡ್ತೀನಿ. ಇನ್ನೂ ಒಬ್ಬರು ಹಾರ್ಟ್ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ, ನಮಗೆ ಥೈರಾಯ್ಡ್ ಇದೆ, PCOD ಇದೆ, ನಮ್ಮ ಮಗುಗೆ ಟ್ರೈ ಮಾಡ್ತಾಯಿದ್ದೀವಿ ಅಂತೆಲ್ಲ ಹೇಳ್ತಾಯಿದ್ರು. ಎಲ್ಲರೂ ಕೂಡ ತೊಗೋಬೋದು. ಏನೇ ಹೆಲ್ತ್ ಇಶ್ಯೂ ಇರಲಿ, BP ಇರಲಿ, ಶುಗರ್ ಇರಲಿ, PCOD ಇರಲಿ, ಥೈರಾಯ್ಡ್ ಇರಲಿ, ಎಲ್ಲರೂ ಕೂಡ ಜೀನಿ ಸ್ಲಿಮ್ನ ತೊಗೋಬೋದು ಅಂತ ಹೇಳಿದ್ದಾರೆ. ಯಾರು ತೊಗೋಬಾರ್ದು ಅನ್ನೋದಾದರೆ ಯಾರು ತೊಗೋಬಾರ್ದು ಅಂದರೆ ಪೈಲ್ಸ್ ಪ್ರಾಬ್ಲಮ್ ಇರುತ್ತಲ್ಲ ಅವ್ರು ತೊಗೋಬಾರ್ದು, ಮತ್ತು ಕಿಡ್ನಿ ಪ್ರಾಬ್ಲಮ್ ಇರೋರು ತೊಗೋಬಾರ್ದು ಅಂತ ಹೇಳಿದ್ದಾರೆ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಜೀನಿ ಸ್ಲಿಮ್ ಅವ್ರಿಗೆ ಕಾಲ್ ಮಾಡಿ, ನಿಮ್ಗಿನ್ನೂ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅವ್ರು ಕಾಲ್ ಮಾಡಿ ಕೇಳಿ ತೊಗೋಬೋದು. ಆರಾಮ್ಸೆ ಎಲ್ಲರೂ ಕೂಡ ನಾರ್ಮಲಾಗಿ ಪ್ರತಿಯೊಬ್ಬರು ಕೂಡ ಜೀನಿ ಸ್ಲಿಮ್ನ ತೊಗೊಂಡು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಯಾಕಂದರೆ ನಾವು ಕೂಡ ಯೂಸ್ ಮಾಡ್ತಾಯಿದ್ದೀವಿ.
ಹಾಗಾಗಿ ಇದು ರಿಸಲ್ಟು ನಿಜ ಸಣ್ಣ ಆಗ್ತಾರಾ ಅನ್ನೋದೊಂದೇ ಅಷ್ಟೇ. ನನಗೂ ಕೂಡ ಇದೇ ಡೌಟ್ ಇದು ನನಗೂ ನನ್ನ ಹಸ್ಬೆಂಡ್ಗೆ. ಫಸ್ಟು ಬಾಟಲ್ ತರಿಸ್ಕೊಂಡು ನೋಡೋಣ, ಫಸ್ಟ್ ಟ್ರೈ ಮಾಡ್ತೀನಿ ನಾನು ಅಂತ ನನ್ನ ಹಸ್ಬೆಂಡ್ ಹೇಳಿದರು. ಫಸ್ಟು ನೀನು ಟ್ರೈ ಮಾಡು, ನಿನಗೆ ರಿಸಲ್ಟ್ ಬಂದರೆ ನಾನು ತೊಗೊತೀನಿ ಅಂತೇಳಿ ಅವ್ರ ಮೇಲೇ ನಾನು ಇದು ಮಾಡಿದ್ದು. ಅವರು 10 kg ಡ್ರಾಪ್ ಆಗ್ತಾರೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ರೀತಿ ನಿಜ ನಾನು ಪ್ರೂಫ್ ಸಮೇತ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. 10 kg ಡ್ರಾಪ್ ಆಗಿದ್ದಾರೆ. ಹಾಗಾಗಿ ನಾನು ಒಂದು 5 ರಿಂದ 7 kg ಸಣ್ಣ ಆಗಬೇಕು ಅಂತೇಳಿ ನಾನು ತರಿಸ್ಕೊಂಡಿರುವಂಥದ್ದು. ತುಂಬಾ ನಾನು ಕೂಡ ಇವಾಗ ಕಂಫರ್ಟಬಲ್ ಆಗಿದೆ. ನಾನು 2.5 kg ಏನಕ್ಕೆ ಸಣ್ಣ ಆದೆ ಅಂದರೆ, ಈಗಾಗಲೇ ಫೀಡ್ ಸ್ಟಾಪ್ ಮಾಡಿ ಒಂದು 1 ಮಂತಿಂದನೇ ಸ್ಟಾಪ್ ಮಾಡಿದ್ದೀನಿ. 1 ಮಂತಿಂದನೂ ನಾನು ಜೀನಿ ಸ್ಲಿಮ್ ತೊಗೊಂಡು 9 ಡೇಸ್ ಆಗ್ತಾಯಿದೆ. ಅದ್ರ ಜೊತೆಗೆ ನಾನು ಎಕ್ಸಸೈಸ್ ಮಾಡೋದಂದರೆ ಮನೇಲೇ ಮಾಡೋವಂಥದ್ದು. ಇದು ಮನೇಲೇ ತರಿಸ್ಕೊಂಡಿದ್ದೀನಿ ನಾನು. ಇದನ್ನು ಬಂದು ಮೀಶೋದಲ್ಲಿ ತರಿಸ್ಕೊಂಡು ಈಗಾಗಲೇ 2 ತಿಂಗಳಿಂದ ತರಿಸ್ಕೊಂಡಿದ್ದೀನಿ. ನಾನು ಈವ್ನಿಂಗ್ ಮಾತ್ರ ಒಂದು 15 ಮಿನಿಟ್ಸ್ ಮಾಡ್ತೀನಿ. ಯಾಕಂದರೆ ಮಗು ಆದಮೇಲೆ ನನಗೆ ಸ್ವಲ್ಪ ಬೆಲ್ಲಿ ಬಂದಿದೆ ಅಂತ ಅನಿಸುತ್ತೆ, ಒಂಚೂರು ಹೊಟ್ಟೆ ಬಂದಿದೆ. ಸಿ ಸೆಕ್ಷನ್ ಅಂದರೆ ಅದು ಕಾಮನ್, ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ. ನಾರ್ಮಲ್ ಡೆಲಿವರಿ ಆದರೆ ಅವ್ರು ಬಂದು ಬೆಲ್ಟ್ ಎಲ್ಲ ಕಟ್ಟಿರ್ತಾರೆ. ನನಗೆ ಫಸ್ಟ್ ಬೇಬಿಲಿ ಯಾವುದೇ ರೀತಿಯಾದಂಥ ಹೊಟ್ಟೆ ಬಂದಿರಲಿಲ್ಲ. ಸೆಕೆಂಡ್ ಬೇಬಿ ಸಿ ಸೆಕ್ಷನ್ ಆದಮೇಲೆ ನನ್ನ ಮಗನ ಇದರಲ್ಲಿ ಅವರೇ ಡಾಕ್ಟರೇ ಹೇಳ್ತಾರೆ, ಇಷ್ಟು ದಿವಸ ಯಾವುದೇ ರೀತಿಯಾದಂಥ ಹೊಟ್ಟೆಗೆ ಬೆಲ್ಟ್ ಕಟ್ಟೋಕ್ಕೆ ಆಗಲ್ಲ, ಅಷ್ಟು ಪೇಯ್ನ್ ಇರುತ್ತೆ. ಎಲ್ಲಿ ಬೆಲ್ಟ್ ಕಟ್ಟಲೇ ಇಲ್ಲ ನಾನು. ಹಾಗಾಗಿ ಸ್ವಲ್ಪ ಹೊಟ್ಟೆ ಬಂದಿದೆ ಅಂತ ಅನಿಸುತ್ತೆ. ನೋಡಿ ನೀವೇ ಒಂಚೂರು ಬಂದಿದೆ. ಅದನ್ನು ಕೂಡ ಕಡಿಮೆ ಮಾಡಬೇಕು ಅಂತೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. 2 ಮಂತ್ಸಿಂದ ನಾನು ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಎಕ್ಸಸೈಸ್ ವಾಕ್ ಹೋಗಲ್ಲ. ಟೈಮ್ ಇದ್ದರೆ ಮಾತ್ರ ಈವ್ನಿಂಗ್ ವಾಕ್ ಹೋಗ್ತೀನಿ, ಕಂಪಲ್ಸರಿ ಹೋಗಲ್ಲ ನಾನು. ಹಾಗಾಗಿ ಹೇಳ್ತಾ ಇದ್ದೀನಿ, ಹೋಗಲ್ಲ ನಾನು ಕಂಪಲ್ಸರಿ ಹೊರಗಡೆ ಎಕ್ಸಸೈಸ್ ಹೋಗಲ್ಲ. ಇದೇ ಎಕ್ಸಸೈಸ್ ಮಾಡ್ಕೊಂಡು ಮನೆ ಕೆಲಸನೇ ಮಾಡಿಕೊಂಡು ಇದೇ ನನಗೆ ದೊಡ್ಡ ಎಕ್ಸಸೈಸು, ಮನೆ ಕೆಲಸನೇ. ಬಾಣಂತಿಯರು ಕೂಡ ಯಾವುದೇ ರೀತಿ ಅಂತ ಎಕ್ಸಸೈಸ್ ಮಾಡಬೇಕು ಅಂತೇಳಿಲ್ಲ. ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಾದರೆ ಇದನ್ನು ರೋಲ್ ಇದನ್ನೆಲ್ಲ ತೊಗೋಬೋದು. ನೀವು ಕೂಡ ಬೆಲ್ಲಿ ಫ್ಯಾಟು ಮತ್ತು ತೊಡೆ ಭಾಗ ಎಲ್ಲ ಕಡಿಮೆ ಆಗುತ್ತೆ. ಇದನ್ನು ಇಟ್ಕೊಂಡು ನಾವು ಚೆನ್ನಾಗಿ ರೋಲ್ ಮಾಡೋದ್ರಿಂದ. ನೆಕ್ಸ್ಟ್ ಬಂದು ನಾನು ಒಂದು ವೆಯ್ಟ್ ಮಿಷಿನ್ ಕೂಡ ನಾವು ತರಿಸ್ಕೊಂಡಿದ್ದೀವಿ ನೋಡಿ. ನೆಕ್ಸ್ಟ್ ಬಂದು ಒಂದು ವೆಯ್ಟ್ ಮಿಷಿನ್ ಕೂಡ ತರಿಸ್ಕೊಂಡಿದ್ದೀವಿ. ನಾನು ನನ್ನ ಹಸ್ಬೆಂಡು ಇಬ್ಬರು ಕೂಡ ವೆಯ್ಟ್ ಕ್ಲಾಸ್ ಮಾಡಬೇಕಲ್ವ, ಹಾಗಾಗಿ ನಮಗೆ ಬೇಕಾಗುತ್ತೆ. ಪ್ರತಿ ವೀಕು ಹೋಗಿ ವೆಯ್ಟ್ ಹಾಕ್ಸ್ಕೊಳ್ಳೋ ಬದಲು ಈ ರೀತಿ ವೆಯ್ಟ್ ಮಿಷಿನ ತರಿಸ್ಕೊಂಡ್ರೆ ಮನೆಯಲ್ಲೇ ಎಲ್ಲರೂ ಕೂಡ ಹೆಲ್ದಿ ವೆಯ್ಟ್ನ ಯಾವ ರೀತಿ ಇದ್ದೀವಿ ಅಂತ ಟೆಸ್ಟ್ ಮಾಡ್ಕೋಬೋದು. ನನ್ನ ಮಗನಿಗೆ ಯಾವಾಗೂ ವೆಯ್ಟ್ ಹಾಕ್ತಾ ಇರ್ತೀವಿ ನಾವು, ಅವನಿಗೂ ಯೂಸ್ ಆಗುತ್ತೆ, ನನ್ನ ಹಸ್ಬೆಂಡು ನನಗೂ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ನಾವು ಇದು ಮೀಶೋದಲ್ಲಿ ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಅದು ಬಂದು ಮೀಶೋದಲ್ಲಿ ತರಿಸಿರೋದು. ಎರಡೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಆ್ಯಡ್ ಮಾಡಿರ್ತೀನಿ. ಮತ್ತು ನಿಮಗೆ ಮೀಶೋ ಜೀನಿ ಸ್ಲಿಮ್ ಎಲ್ಲಿ ಸಿಗುತ್ತೆ ಅಂತೇಳಿ ನಿಮ್ಗೆ ಅನಿಸುತ್ತೆ. ನಾವಿರೋವಂಥ ಪ್ಲೇಸಲ್ಲಿ ಬಂದು ಜೀನಿ ಸ್ಲಿಮ್ ಎಲ್ಲೂ ಹುಡುಕಿದ್ರೂ ಕೂಡ ನಮಗೆ ಸಿಗಲಿಲ್ಲ. ಆನ್ಲೈನಲ್ಲಿ ತರಿಸ್ಕೊಂಡಿರೋದು. ಅದು ನಂಬರ್ ಕೂಡ ನಾನೀಗ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದ ಬೈ ಮಾಡಿ. ನಿಮ್ಗೇನೇ ಪ್ರಶ್ನೆಗಳಿದ್ರು ಕೂಡ ನೀವು ಅವ್ರನ್ನ ಕಾಲ್ ಮಾಡಿ ಕೇಳಿ. ನಾನು ಕೂಡ ಕಾಲ್ ಮಾಡಿ ಕೇಳಿದೆ, ಪ್ರತಿಯೊಂದು ಕೂಡ ಕ್ಲೀನಾಗಿ ಆನ್ಸರ್ ಮಾಡ್ತಾರೆ. ಈ ಥರ ನಾನು ಯೂಟ್ಯೂಬಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಜೀನಿ ಸ್ಲಿಮ್ ಬಗ್ಗೆ. ಈಗ ಮಾಡ್ಬೋದಾ ಸರ್, ನಿಮ್ಮ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಂತ ಹೇಳಿದೆ. ಅವ್ರು ಆರಾಮ್ಸೆ ಹಾಕಿಮ್ಮ, ಏನೂ ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಹೇಳಿ ನಮ್ಮ ಬಗ್ಗೆ ಅಂತೆಲ್ಲ ಹೇಳಿದರು. ಆಮೇಲೆ ಬಂದು ನೀವು ಜೀನಿ ಸ್ಲಿಮ್ನ ಮಾಡ್ತಿರಲ್ಲ, ಅಲ್ಲೂ ಕೂಡ ನಾನು ಒಂದು ಸಾರಿ ಬರಬೇಕು ಸರ್ ಅಂತ ಬಂದೆ. ಹೇಳಿದ್ದೀನಿ ಅವ್ರಿಗೆ. ಆಯಿತು, ಒಂದು ಸಾರಿ ಬನ್ನಿ. ಶಿರಾ ಇಲ್ಲೇ ತುಮಕೂರಲ್ಲೇ ಪ್ರಿಪೇರ್ ಆಗೋದು. ಜೀನಿ ಸ್ಲಿಮ್ ಆಗಲಿ ತುಮಕೂರಲ್ಲೇ ಮಾಡ್ತಾ ಇರೋದು. ಒನ್ಸ್ ನಿಮಗೋಸ್ಕರ ಆಗಲಿ ನನಗೋಸ್ಕರ ಆಗಲಿ ಹೋಗಿ ಅದನ್ನು ಕೂಡ ವೀಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಜೀನಿ ಸ್ಲಿಮ್, ನನಗೊಂದು ಕ್ಯೂರಿಯಾಸಿಟಿ ಇದೆ. ಇದನ್ನು ಜೀನಿನ ಯಾವ ರೀತಿ ಮಾಡ್ತಾರೆ ಅಂತ ನಾವು ನೋಡಿದ್ದೀವಿ, ಎಲ್ಲ ವೀಡಿಯೋದಲ್ಲೂ ಹಾಕಿದ್ದಾರೆ ಜೀನಿನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ. ಜೀನಿ ಸ್ಲಿಮ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ನಾನೊಂದು ನೋಡ್ತೀನಿ. ಮುಂದಿನ ದಿನಗಳಲ್ಲಿ ಅದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನಾನು ಒಂದು 7 kg ಡ್ರಾಪ್ ಆಗಿದ್ದ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಜೀನಿ ಸ್ಲಿಮ್ನ ತೊಗೋಬೋದು. ಎಷ್ಟು 45 ಏಜ್ ಆಗಿದ್ರು ಕೂಡ ತೊಗೋಬೋದು ಜೀನಿ ಸ್ಲಿಮ್. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ನೆಕ್ಸ್ಟ್ ಬಂದು ಇದ್ರ ರೇಟ್ ಬಂದು 1530 ರೂಪಾಯಿ ರೇಟು. 1 kg ಇರುತ್ತೆ, 1 ತಿಂಗಳು ಬರುತ್ತೆ. ಹೆಚ್ಚು ಕಮ್ಮಿ ನೀವೇನಾದರೂ ಮಾಡೋ ಪ್ರೋಸೆಸ್ಸಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ 28 ಡೇಸ್ 29 ಡೇಸ್ ಕಡಿಮೆ ಬರ್ಬೋದು. ಫಸ್ಟ್ ಬಾಟಲ್ ನಮ್ಗೆ ಅದೇ ರೀತಿ ಆಗಿದ್ದು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ವಿ. ಈಗ ನೆಕ್ಸ್ಟ್ ಬಾಟಲ್ ಬಂದು ತೊಗೊಳ್ಳುವಾಗ ಕರೆಕ್ಟಾಗಿ ಬಂತು ನಮಗೆ. ಈಗ 3ನೇದು ಬಾಟಲ್ ಇದು ನಮ್ಮದು. ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇನ್ನೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಹೇಳಿ ನನಗೆ. PCOD ಇದ್ರೂ ಕೂಡ ತೊಗೋಬೋದು. ಮಗುಗೆ ಪ್ರಯತ್ನ ಪಡ್ತಾ ಇರೋರು, ಈಗ ನಾವು ಮಗು ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದೀವಿ ಅನ್ನೋರು ಕೂಡ ತೊಗೋಬೋದು. ಎಲ್ಲರೂ ಕೂಡ ಜೀನಿ ಸ್ಲಿಮ್ನ ತೊಗೋಬೋದು. ತಿಂದಮೇಲೆ ಕಂಪಲ್ಸರಿ ವೆಯ್ಟ್ ಲಾಸ್ ಆಗ್ತಾರೆ. ಮಧ್ಯಾಹ್ನ ಬಂದು ಏನೇ ಆಗಲಿ ಹೆಲ್ದಿ ಫುಡ್ನ ತೊಗೊಳ್ಳಿ. ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ, ಕುತ್ಕೋಬಾರ್ದು ಅಂತ ಅಷ್ಟೇ ಅವ್ರು ಹೇಳಿದ್ದು.
ವಾಕೆಲ್ಲ ಮನೇಲಿ ಏನೋ ಕೆಲಸ ಮಾಡಿದೆ ಆರಾಮಾಗಿ ಕೂರಬಾರ್ದು. ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ದಣಿಸಿ ಓಡಾಡಿ ವಾಕ್ ಮಾಡಿ ಆವಾಗ ಬಂದು ಬೇಗನೆ ಸ್ಲಿಮ್ ಆಗ್ತೀರಂತ ಹೇಳ್ಬೋದು. ನಾನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ. ಈಗ ಜೀನಿ ಸ್ಲಿಮ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅನ್ನೋದು ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಜೀನಿ ಸ್ಲಿಮ್ಗೆ ಯಾವುದೇ ರೀತಿ ಅಂತ ಶುಗರ್ ಆ್ಯಡ್ ಮಾಡೋ ಹಾಗಿಲ್ಲ. ಇದಕ್ಕೆ ಬಂದು ನಮಗೆ ಬೇಕು ಒಂದು ಸ್ವಲ್ಪ ಟೇಸ್ಟಿಗೆ ಅನ್ನೋದಾದರೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ನಾನು ಯಾವುದೇ ರೀತಿಯ ಜೀನಿನ ಮಾಡುವಾಗ ಜೀನಿ ಮಾಡುವಾಗ ನಾನು ಬಂದು ಇದನ್ನು ಯೂಸ್ ಮಾಡ್ತಾಯಿದ್ದೆ, ಬೆಲ್ಲನ. ಈಗ ಬಂದು ಇಲ್ಲಿ ಶುಗರ್ನ ಹಾಕ್ಕೊತೀನಿ. ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡ್ತಾ ಹೋಗೋಣ. ಮತ್ತು ನಾನು ಇವಾಗ ವೆಯ್ಟ್ ಎಷ್ಟಿದ್ದೀನಿ ಅಂದರೆ 62 kg ಇದ್ದೀನಿ. ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗಬೇಕು ಅಂದ್ಕೊಂಡಿದ್ದೀನಿ ಅಂದರೆ 55 kg ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹಾಕ್ತೀನಿ, ಆಗಲೇಬೇಕು. ಫಸ್ಟ್ ಇದ್ದಿದ್ದು 52, 54, 55 ಒಳಗಡೆ ಇದ್ದೆ, ಆ ರೇಂಜ್. ಈಗ 62 ಇದ್ದೀನಲ್ಲ, ಒಂದು 7 kg ಡ್ರಾಪ್ ಆದರೆ ಸಾಕು ನನಗೆ. ನನ್ನ ಹಸ್ಬೆಂಡ್ ಇನ್ನೂ 10 kg ಡ್ರಾಪ್ ಆಗಬೇಕು. ಅವರು ಮಾಡ್ತಾಯಿದ್ದಾರೆ, ಅವ್ರ ಪಾಪ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾಯಿದ್ದಾರೆ. ತುಂಬ ವಾಕಿಂಗು, ಎಕ್ಸಸೈಸು, ಫುಡ್ಡು, ಡಯಟ್ ಎಲ್ಲ ಕಡೆ ಫುಡ್ ಊಟ ಮಾಡ್ತಾಯಿದ್ರು ಅವರು. ಈಗ ಎಲ್ಲನೂ ಕಂಟ್ರೋಲ್ ಮಾಡಿದ್ದಾರೆ ಹೇಳಬೇಕಂದ್ರೆ. ಎಲ್ಲೂ ಕೂಡ ಆಯಿಲ್ ಫುಡ್ನ ತಿಂತಾಯಿಲ್ಲ. ಹೆಲ್ದಿ ಫುಡ್ನ ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿಂತಾಯಿದ್ದಾರೆ. ಆಯಿಲ್ ಫುಲ್ ಕಂಪ್ಲೀಟ್ ಡ್ರಾಪ್ ಮಾಡಿದ್ದಾರೆ. ನೀವು ಏನಾದರೂ ಡ್ರಾಪ್ ಮಾಡಬೇಕಂದ್ರೆ ಆಯಿಲ್ ಫುಡ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಹೆಲ್ದಿ ಫುಡ್ನ ತೊಗೊಳ್ಳಿ, ವಾಕ್ ಆ್ಯಂಡ್ ಎಕ್ಸಸೈಸ್ ಮಾಡಿ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಜೀನಿ ತೊಗೊಳ್ಳಿ. ಈಗ ಪ್ರಿಪೇರ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ವೆಯ್ಟ್ ಎಷ್ಟಿದ್ದೀನಿ ಅಂದರೆ 62.6 ಇದ್ದೀನಿ. ಅಂದರೆ ಅಲ್ಲಿಗೆ 62.5 kg ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ ವೆಯ್ಟ್ ಎಷ್ಟಿದ್ದಾರೆ, 10 kg ಎಷ್ಟಿದೆ, 96ಇಂದ 86 ಆಗಿರೋ ವಿಡಿಯೋನ ತೋರಿಸಿದ್ದೀನಿ ವಿತ್ ಪ್ರೂಫು. ನಾನಿವಾಗ ಯಾವ ರೀತಿ ವರ್ಕ್ ಮಾಡ್ತೀನಿ ಮನೇಲೆ ಅಂತ ತೋರಿಸ್ತಾ ಇದ್ದೀನಿ. ಯಾವ ರೀತಿ ವರ್ಕೌಟ್ ಮಾಡ್ತೀನಿ ಅಂದರೆ ಜಸ್ಟ್ ನಾನು ಈ ಥರ ಸಿಂಪಲ್ಲಾಗಿ ಒಂದು ರೊಟೇಟರ್ನ ಇಟ್ಕೊಂಡು ಈ ರೀತಿ ಎಕ್ಸಸೈಸ್ ಥರ ಮಾಡ್ಕೊತೀನಿ. ನನಗೆ ಮೇಯ್ನ್ ಬೆಲ್ಲಿ ಫ್ಯಾಟ್ ಸ್ವಲ್ಪ ಕಡಿಮೆ ಆಗಬೇಕು, ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು ಅಂತೇಳಿ ನಾನು ಇದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಸ್ವಲ್ಪ ನನಗೆ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ 1 ಮಂತಿಂದ ನಾನು ಈ ಎಕ್ಸಸೈಸ್ನ ಮಾಡ್ತಾಯಿದ್ದೀನಿ. ಇದನ್ನು ನಾನು ಮೀಶೋದಲ್ಲಿ ಬೈ ಮಾಡಿರೋದು. ನೀವು ಕೂಡ ಮಕ್ಕಳನ್ನ ಇಟ್ಕೊಂಡು ಎಲ್ಲೂ ಕೂಡ ವಾಕ್ ಮಾಡೋಕ್ಕಾಗಲ್ಲ, ನಿಮಗೆ ಸಮಯ ಇಲ್ಲ, ನಾನು ಸಣ್ಣ ಆಗಬೇಕು ಅಂತ ಏನಾದರೂ ಅನಿಸಿದ್ರೆ ಇದನ್ನು ಡೆಫಿನೆಟ್ಲಿ ತೊಗೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ತೊಡೆ ಭಾಗ, ನಿಮ್ಮ ಹೊಟ್ಟೆ ಭಾಗ ಎಲ್ಲನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ, ಬೊಜ್ಜು ಅಂತ ಹೇಳ್ಬೋದು. ಎಕ್ಸಸೈಸ್ ರೀತಿಯೇ ಆಗುತ್ತೆ ಇದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಬ್ಯಾಕ್ ಪೇನ್ ಇದೆ, ಜಾಸ್ತಿ ಓವರಾಗಿ ಮಾಡೋಕ್ಕೆ ಹೋಗಬೇಡಿ, ನೀವು ನಿಧಾನಕ್ಕೆ ಮಾಡಿ. ಈಗ ಜೀನಿನೇ ಯಾವ ರೀತಿ ಪ್ರಿಪೇರ್ ಮಾಡೋದಂತ ನಾನು ಕೂಡ ತೋರಿಸ್ತಾ ಇದ್ದೀನಿ. ಈಗ ನೈಟ್ ನಾವು ಇದನ್ನು ತೊಗೊಳ್ಳೋದು, ನಾನು ವೀಡಿಯೋ ಮಾಡ್ಕೊತಾ ಇರೋದು. ನಾನು ನನ್ನ ಹಸ್ಬೆಂಡು ನೈಟು ಇದನ್ನು ಕುಡಿತೀವಿ. ಈಗ ಇಬ್ಬರಿಗೂ ಕೂಡ ಸೇರಿ ಮಾಡ್ತಾಯಿದ್ದಾರೆ ಅವರು ಜೀನಿನ ಮಾಡ್ತಾಯಿದ್ದಾರೆ. ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಥರದ್ದು ಎರಡು ಲೋಟ ನೀರು ಇಟ್ಕೊಂಡಿದ್ದಾರೆ. ಅಂದರೆ 1/4 ಲೀಟ್ರಷ್ಟು ನೀರು ಹಾಕ್ಕೊಳ್ಳಿ. ಒಬ್ಬರಿಗೆ ಮಾಡೋದಾದರೆ 1/4 ಲೀಟ್ರ್ ನೀರು, 1.5 ಟೇಬಲ್ ಸ್ಪೂನ್ ಇದನ್ನು ಜೀನಿ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಆಲ್ರೆಡಿ ನಾವು ಯೂಸ್ ಮಾಡ್ತಾಯಿದ್ದೀವಿ. ಇಬ್ಬರು ಕುಡಿಯೋದ್ರಿಂದ ನಮಗೆ 15 ಡೇಸ್ ಬರುತ್ತೆ ಅಷ್ಟೇ. ಇದು ಒಬ್ಬರೇ ಕುಡಿತೀರಂದರೆ 1 ಮಂತ್ ಯೂಸ್ ಮಾಡ್ಕೋಬೋದು. ತುಂಬಾ ಇದನ್ನು ಈ ರೀತಿ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 4 ಸ್ಪೂನ್ ಹಾಕ್ಕೊಂಡಿದ್ದಾರೆ. ನೀವು ನಾರ್ಮಲ್ ಮೀಡಿಯಮ್ ಸ್ಪೂನ್ 1.5 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯಂಥ ಶುಗರ್ ಹಾಕಬೇಡಿ, ಸುಮ್ಮನೆ ಲೈಟಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡ್. ನೋಡ್ಬೋದು ನೀವು ಶುಗರ್ನ ಮಾತ್ರ ಕಂಪಲ್ಸರಿ ಹಾಕಬಾರ್ದು. ನಮಗೆ ಬೇಕು ಅನ್ನೋದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ ಒಂಚೂರು 4 ಪೀಸ್ ಮಾತ್ರ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಈ ರೀತಿ ಲಮ್ಸ್ ಇಲ್ಲದೆ ರೀತಿ ಯಾವುದೇ ರೀತಿ ಅಂತ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಯಾಕಂದರೆ ತುಂಬ ಕಾಸ್ಟ್ಲಿ, ಒಂದೊಂದು ಸ್ಪೂನ್ ಕೂಡ ಜೀನಿ ಸ್ಲಿಮ್ ಅಂತ ಹೇಳ್ಬೋದು. 1,500 ರೂಪಾಯಿ ರೇಟ್ ಇದು ತುಂಬಾ ಇದೆ. ಬಟ್ ಆದರೆ ರಿಸಲ್ಟು ಕೂಡ ಕೊಡ್ತಾ ಇದೆಯಲ್ವ. ಹಾಗಾಗಿ ಜೀನಿ ಸ್ಲಿಮ್ ತೊಗೊಂಡ್ಮೇಲೆ ಕಂಪ್ಲೀಟಾಗಿ ರೈಸ್ನ ನೀವು ಯಾವುದೇ ರೀತಿಯಾಗಿ ತೊಗೊಳಕ್ಕೆ ಹೋಗಬೇಡಿ. ರೈಸ್ನ ಫುಲ್ ಅವಾಯ್ಡ್ ಮಾಡಿ, ಸೊಪ್ಪು, ತರಕಾರಿ ಇಂಥವನ್ನ ತೊಗೊಳ್ಳಿ. ಮತ್ತು ನಾನ್ ವೆಜ್ ತೊಗೋಬೋದಾ ಅಂತ ಕೇಳ್ತೀರಾ. ಬೆಳಗ್ಗೆ ಸಂಜೆ ಜೀನಿ ಸ್ಲಿಮ್ ತೊಗೊಂಡ್ಮೇಲೆ ಮಧ್ಯಾಹ್ನ ಹೊತ್ತು ನಾನ್ ವೆಜ್ ತೊಗೊಳ್ಳಿ. ನಾನ್ ವೆಜ್ ತೊಗೊಳ್ಳೋದ್ರಿಂದ ಏನೂ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ನಾವು ನಾನ್ ವೆಜ್ ತೊಗೊತಾ ಇದ್ವಿ, ಮಧ್ಯಾಹ್ನ ಟೈಮ್ ಮಾತ್ರ. ಅದು ಮಟನ್ ಸಾಂಬಾರಲ್ಲಿ ಮುದ್ದೆನ ತಿಂತಾಯಿದ್ದೀವಿ. ಮಟನ್ ಸಾಂಬಾರು, ಚಿಕನ್ ಸಾಂಬಾರು ಇವೆಲ್ಲ ತೊಗೊತಾ ಇದ್ದೀವಿ. 1 ಟೈಮ್ ತೊಗೊಳೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ.
ಆ್ಯಂಡ್ ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್ ಇದನ್ನು ತೊಗೊಳ್ಳೋದ್ರಿಂದ ನಾರ್ಮಲಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಮತ್ತು ಸಲಾಡ್ಗಳನ್ನ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಏನಿಲ್ಲ, ಜಸ್ಟ್ ಎಲ್ಲ ಕಾಳುಗಳನ್ನ 2 ಟೇಬಲ್ ಸ್ಪೂನ್ ಹಾಕಿ ನೆನೆಸಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರು, ಆ ಥರ ಸ್ವಲ್ಪ ಉಪ್ಪು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಸಲಾಡ್ಸ್ ಎಲ್ಲ ರೆಡಿ ಆಗುತ್ತೆ. ಮನೇಲೇ ಹೆಲ್ದಿ ಫುಡ್ನ ನಾವು ಆರಾಮ್ಸೆ ತೊಗೋಬೋದು. ಸೊಪ್ಪು, ತರಕಾರಿ, ಸೊಪ್ಪು ಹಾಕಿ ಬಸ್ಸಾರು ಮಾಡ್ಕೊತಿರಲ್ಲ, ಅದರಲ್ಲಿ ಸೊಪ್ಪುಗಳನ್ನ ಜಾಸ್ತಿ ಯೂಸ್ ಮಾಡಿಕೊಂಡು ಪಲ್ಯನೂ ಆಗುತ್ತೆ, ಸಾರು ಇರುತ್ತಲ್ಲ ಆ ಥರ ತೊಗೊಳ್ಳಿ. ಹೆಲ್ದಿಯಾಗಿ ಸೊಪ್ಪು, ಹಸಿರು ತರಕಾರಿಗಳನ್ನ ಜಾಸ್ತಿ ಯೂಸ್ ಮಾಡಿ. ನಾವು ಅದೇ ರೀತಿ ಮಾಡ್ತಾ ಇರೋದು. ಈ ರೀತಿ ಚೆನ್ನಾಗಿ ಒಂದು 7ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಜೀನಿ ಸ್ಲಿಮ್ನ. ಈಗ ನೋಡಿ, ನಾನು ಚೆನ್ನಾಗಿ ಕುಕ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಬೇಕು ಅಂತ ಹೇಳಿದ್ದಾರೆ, ಇಲ್ಲಾಂದರೆ ಹೊಟ್ಟೆ ನೋವು ಬರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಚೆನ್ನಾಗಿ ಕುಕ್ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಕುಕ್ ಮಾಡ್ಕೊಂಡ್ಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಳೋದಷ್ಟೇ. ಜೀನಿ ಸ್ಲಿಮ್ ಹ್ಯಾಡ್ನ ಕೊಡ್ತಾ ಇರೋದ್ರಿಂದ ತುಂಬ ಜನ ತುಂಬಾ ನನ್ನ ವ್ಲಾಗ್ಸ್ನೆಲ್ಲ ನೋಡ್ತಾ ಇದ್ದೀರಾ. ತುಂಬ ಕಾಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇರಲಿ, ಈ ನಂಬರ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿರ್ತೀನಿ. ಅವ್ರ ಹತ್ರ ನಾನು ಕಾಲ್ ಮಾಡಿ ಕೇಳಿದ್ದೀನಿ. ನಿಮಗೂ ಕೂಡ ನಿಮ್ಗೇನು ಸಮಸ್ಯೆ ಇದೆಯಾ ಆ ನಂಬರಲ್ಲಿ ಕಾಲ್ ಮಾಡಿ ಕೇಳಿ ಅವ್ರ ಹತ್ರನೇ ಆರ್ಡರ್ ಮಾಡ್ಕೊಳ್ಳಿ. ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವೇಯಿಂಗ್ ಮಿಷಿನು ಮತ್ತು ಜೀನಿ ಸ್ಲಿಮ್ ಬಗ್ಗೆ ನಿಮಗೆ ಇನ್ನೂ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸ್ಕೊಂಡು ಜೀನಿ ಸ್ಲಿಮ್ನ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಚೆನ್ನಾಗಿ ಕುಕ್ ಮಾಡಿದಾಯಿತು ನೋಡಿ, 10 ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡಿದಾಯಿತು. ಇದನ್ನೇನು ಸರ್ವ್ ಮಾಡ್ಕೊಳ್ಳೋದಷ್ಟೇ. ಆಯಿಲ್ ಫುಡ್ ಎಲ್ಲ ಕಂಟ್ರೋಲ್ ಮಾಡಿ ಕಂಪಲ್ಸರಿ. ನಾರ್ಮಲ್ ವಾಕನ್ನು ಮಾಡ್ಕೊಳ್ಳಿ. ಜೀನಿ ಸ್ಲಿಮ್ 2 ಸರಿ ತೊಗೊಳ್ಳಿ. ಚೆನ್ನಾಗಿರುವಂಥ ಫುಡ್ನ ಮಧ್ಯಾಹ್ನ ಟೈಮ್ ತೊಗೊಂಡು ಊಟ ಮಾಡಿ. ಸೊಪ್ಪನ್ನ ತೊಗೊಳ್ಳಿ. ಸೊಪ್ಪು ತರಕಾರಿಗಳನ್ನ ತೊಗೊಂಡು ಆರಾಮಾಗಿ ವಾಕ್ ಮಾಡಿಕೊಂಡು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗು ಜೀನಿನ ತೊಗೊಂಡು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ ಅಂತ ಹೇಳ್ತೀನಿ. ಆರೋಗ್ಯವೇ ಭಾಗ್ಯ. ಈಗ ಎಲ್ಲ ಆರೋಗ್ಯ ಚೆನ್ನಾಗಿದ್ರೇ, ನಮಗೆ ನಾವು ಚೆನ್ನಾಗಿದ್ರೇ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಏನಾದರೂ ಹೆಲ್ತ್ ಇಶ್ಯೂ ಆದರೆ ನಾಳೆ ಹಾಸ್ಪಿಟಲೆಲ್ಲ ಕೂತ್ಕೊಂಡು ಎಷ್ಟು ಕಷ್ಟಪಡೋದಕ್ಕಿಂತ ಮುಂಚೆನೇ ವೆಯ್ಟ್ ಲಾಸ್ ಎಷ್ಟು ಬೇಕೋ ಅಷ್ಟನ್ನ ತೊಗೊಂಡು ಆರಾಮಾಗಿ ಹೆಲ್ದಿಯಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅನ್ನೋ ಅಭಿಪ್ರಾಯ ಅಷ್ಟೇ. ಮನೇಲೇ ಪ್ರಿಪೇರ್ ಮಾಡ್ಕೊಳೋಂಥ ಫುಡ್ಗಳನ್ನ ತೊಗೊಂಡು ಆರಾಮಾಗಿ ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಈಗ ಅದನ್ನೇ ಮಾಡ್ತಾ ಇರೋದು. ನನ್ನ ಹಸ್ಬೆಂಡ್ಗೆ ನಿಜವಾಗ್ಲೂ ಈಗ ಬುದ್ಧಿ ಬಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 8:45 ಆಗಿದೆ ಟೈಮ್, ನೀವೇ ನೋಡ್ಬೋದು. ನೈಟ್ ನಾವು ತೊಗೊತಾ ಇರೋದು. ಮಕ್ಕಳಿಗೆ ಕಿಚಡಿ ರೈಸು, ಮೊಟ್ಟೆ ಎಲ್ಲನೂ ತಿನ್ನಿಸಿ ಅವ್ರಿಗೆ ಬಿಟ್ಟಾದಮೇಲೆ ಲಾಸ್ಟಿಗೆ ನಮ್ಮ ಊಟ. ಫಸ್ಟು ಮಕ್ಕಳಿಗೆ ಏನು ಪ್ರಿಪೇರ್ ಕೊಡಬೇಕು, ಅವ್ರಿಗೆ ವೆಜಿಟೇಬಲ್ ಎಲ್ಲ ಹಾಕಿ ಫಸ್ಟು ಊಟನ ತಿನ್ನಿಸಿ ಮಕ್ಕಳಿಗೆ ಊಟ ಎಲ್ಲ ಹಾಕ್ಕೊಡ್ತೀನಿ. ಆನಂತರ ನಮ್ಮದು ಊಟ ಫಸ್ಟು ಮಕ್ಕಳು ತಿಂದಾದ್ಮೇಲೆ ಈಗ ನೈಟ್ ನಾನು ಕೂಡ ಇವಾಗ ತೊಗೊತಾ ಇದ್ದೀನಿ. ಅವ್ರಿಗೊಂದು ಲೋಟ ಕೊಟ್ಟು ನಾನೊಂದು ಲೋಟನ ಜೀನಿ ಸ್ಲಿಮ್ನ ತೊಗೊತಾ ಇದ್ದೀನಿ. ತುಂಬಾ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಕುಡಿತಾ ಇದ್ರೆ ಮತ್ತೆ ಮತ್ತೆ ಕುಡಿಬೇಕನ್ಸುತ್ತೆ. ನಾವು ಇದಕ್ಕೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ. ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.